ಲಸ್ಮಕಯ್ಯ ಲಸ್ಮಕಯ್ಯ ಇರಕ್ಕಿಲ್ಲ ನಮ್ಮ ಲಸ್ಮಕಾಯಿ ಅತ್ತ ಹೋಗೈತೇನ ಲಸ್ಮಕಾಯ ಹೆಂಗನ ನಮ್ಮರ್ಗಿ ನನ್ನ ಕಡೆಗಳರೇ ವಾಸಿ ಎಂಬುದು ಇಷ್ಟೇ ಮತ್ತೆ ನೋಡಿ ಲಸ್ಮಕಯ್ಯ ಯೋಟೆ ಆಗಲಿ ಕಡೆಗಳಾದ್ರೂ ನನಗೆ ಕೆಲಸ ಕೊಡಿಸ್ತು ಏಳು ಸಂತೋಷ ಆತು ಹೆಂಗ ಕೆಲಸ ಸಿಕ್ತತ್ ನಮ್ಮ ಅಪ್ಪಗೆ ಹೆಂಗ ಲಸ್ಮಕಯ್ಯ ಒಳ್ಳೇದು ಮಾಡ್ತಮ್ಮ ತಾಯಿ ಇವತ್ತು ನೆನೆಸ್ಕೋಬೇಕು ನಮ್ಮ ಅಣ್ಣ ತಮ್ಮಳಂತೂ ಕುತ್ಕೊಂಡು ಸಾಯ್ತಾರೆ ಇವಾಗ ಇಲ್ಲಿಂದನೇ ನಿನ್ನ ಕೆಲಸಕ್ಕೆ ಓಡಾಡ್ಬಿಟ್ರೆ. ಅಯ್ಯೋ ಆಲೆ ರೇಖಾ ಅವನಿಗೆ ಆಲೆ ಯಾರೋ ಹೇಳ್ಬಿಟ್ಟವ್ರಂತೆ ಇಲ್ಲಿಂದಾನೆ ಓಡಾಡ್ತಾನೆ ಕೆಲಸಕ್ಕೆ ಅಂತ ಹೇಳಿ ಯಾವುದೋ ಕಂಪ್ನಿಗೆ ಒಳ್ಳೆ ಚೆನ್ನಾಗಿರೋ ಕೆಲಸ ಸಿಕ್ಬಿಟ್ಟೈತಂತೆ ಅಂತ ಯಾರೋ ಹೇಳೋರಂತೆ ಆಲೇನೆ ಹಂಗಂತ ಹೇಳೋಣಂತೆ ಆಲೆ ಹೇಳಿ ಕಳ್ಸವ್ನಿ ಇವರು ನೆಂತಾನಪ್ಪ ಹನುಮಂತಿ ಕೊಟ್ಟೆ ಹನುಮಂತಿ ಬಂದು ಕೇಳ್ತಿದ್ದೆ ಏನಲ್ಲ ಎಲ್ಗ ಹೋಗ್ತೀಯಂತೆ ಇವನೇ ಕೆಲಸಕ್ಕೆ ಶ್ರೀನಿವಾಸ ಎಲ್ಗೆ ಹೋಗ್ತೀಯಾ ಅಂತ ಕೇಳ್ತಿದ್ದ ಇಲ್ಲ ಕಣ ಇನ್ನು ಹೋಗಿ ಬಂದಿದ್ದೀನಿ ಅಂದು. ಓಹೋ ರೇಖಮ್ನಿ ನಾನು ಯಾರತ್ತು ಅನ್ಕಂಡೆ ನಾನು ಇಲ್ವೇನ ಎತ್ತ ಹೋಗೈತೆ ಅನ್ಕಂಡೆ ಬಾರ್ಲಸ್ಮಕಯ್ಯ. ಓ ಏನು ಗಂಡ ಹೆಂಡತಿ ಇಬ್ಬರಳು ಖುಷಿಯಾಗಿ ಬಂದೈತ್ರ ಯಾಕಪ್ಪ? ಆಶೀರ್ವಾದ ಮಾಡಕ್ಕ ಇವತ್ತು ನೀನು ನನಗೆ ಕೆಲಸ ಸಿಗಂಗೆ ಮಾಡಿದೆ. ನಿಮ್ಮ ಅಕ್ಕನ ಮಗುಗೆ ಹೇಳಿ ನನಗೆ ಕೆಲಸ ಸಿಕ್ತು ಹೆಂಗನ 20,000 ಸಂಬಳ ಅಂತ ಹೇಳವ್ರಿ. ಅದಕ್ಕೆ ಇಲ್ಲಿಂದನೇ ಓಡಾಡ್ತೀನಿ, ಇನ್ನು ಜಾಸ್ತಿ ದಿವಸ ಮಾಡಿದ್ರೆ ಪರ್ಮೆಂಟ್ ಆಗುತ್ತೆ ಅಂತ ಹೇಳವ್ರಿ. ಅದಕ್ಕೇನತ್ತ ಹೆಂಗೆ ಒಳ್ಳೆಯ ಕೆಲಸ ಸಿಕ್ತಂಗಾತು ನನಗಂತೂ ನೊಂದು ಜೀವಕ್ಕೆ ಇವಾಗ ಎಷ್ಟು ನಮ್ಮ ಮನಸ್ಸಿಗೆ ಸಂತೋಷ ಆದಂಗೆ ಆತು ಕಣಕ್ಕ. ನೀನು ಆಶೀರ್ವಾದ ಮಾಡು ಹೆಂಗನ ನಿನ್ನ ಕೈ ಮುಗಿಬೇಕು ಮಂಗಾಗುತ್ತೆ. ತೆಗಿಯಪ್ಪ ಶ್ರೀನಿವಾಸ. ಅಯ್ಯೋ ದೇವ್ರೆ ಕಾಲು ಯಾಕೆ ಮುಡ್ತೀಯ ತೆಗಿ. ಹಂಗೆ ನಾನೇನು ದೇವ್ರಿಗೆ ನಾನು ದೊಡ್ಡಳಲ್ಲ ತೆಗಿಯಪ್ಪ. ನೀನು ಕಾಲು ಹಿಡ್ಕೊಂತೀಯಲ್ಲಪ್ಪ ಸುಮ್ಕಿರ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ. ನಾವೊಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವ್ರೊಬ್ರು ನಮಗೆಲ್ಲ ಒಂದು ಕಡೆಗೆ ಒಳ್ಳೇದು ಮಾಡ್ತಾನೆ ಅಂತೇಳಿ ನಾವು ಒಳ್ಳೇದು ಮಾಡಿದ್ದಷ್ಟೇ. ಹೆಂಗನ ನಮ್ಮ ಅಯ್ಯಕ್ಕಂತೂ ಬೋಲ್ ಖುಷಿಯಾಗ್ಬಿಡ್ತು. ಕೆಲಸ ಸೊಟ್ಟ ಆಗ್ತಿರ್ಲಿಲ್ಲ ಬಂದಾಗಿ ನಾನು ಓಡಾಡಿ ಸಾಕಾಗಿತ್ತು. ಆನೆ ಬೆಂಗ್ಳೂರಿಗೆ ಹೋಗೋಣ ಅನ್ಕೊಂಡಿತ್ತು. ಹೆಂಗನ ನೀನು ಹೇಳಿದ ಕೆಲಸ ಮಕ್ಕಯ್ಯ ಒಳ್ಳೆ ಕೆಲಸ ಸಿಕ್ತಂಗೆ ಅದು ಕಣಕ್ಕ. ನೀನು ಆಡ್ಕೆ ಮರಿದ್ರೆ ತಲೆ ತಗ್ಗಿಸ್ಬಾರ್ದು ಕಣಪ್ಪ ಸೀನಪ್ಪ. ನಾನು ಒಳ್ಳೆನು ಕುಡಿಯೋದಿಲ್ಲ ತಿಂಬಂದಿಲ್ಲ ಏನಿಲ್ಲ ಬಯಸ್ತ ಅಂಬ ಕಾರಣಕ್ಕೋಸ್ಕರನ ನಾನು ಬಿಡತ್ತ ಕೆಲಸ ಕೊಡಿಸಿ ಹೆಂಗೆ ಅಚ್ಚಕಟ ಮಾಡ್ಕೊಂಡು ಹೋಗ್ತಾನೆ ಅಂತೇಳಿ ನಂಬಿಕೆ ಇಟ್ಟು ಕೆಲಸ ಕೊಡಿಸ್ತಿ. ಅವನು ಯಾಕೆ ಇಲ್ಲ ಕಣಕ್ಕ ಈಗ ಯಾರನ್ನು ತಾಮಲ್ಲ ನಾ ಸೇರಿಸ್ಕೊಂಡ್ರೆ ನಮ್ಮನ್ನು ತೆಗಿತಾರೆ ಆಂಟಿ ಅಂತಂದ ನಮ್ಮ ಅಕ್ಕನ ಮಗ. ಇಲ್ಲ ಕಣಪ್ಪ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಸೇರಿಸು ಅಂತಂದೆ. ಅದಕ್ಕೆ ಸೇರಿಸೋಣಲ್ಲೆಲ್ಲ ಮಾತಾಡಿ. ತಾಮ್ತಾನೆ ಇರಲಿಲ್ವಂತೆ. ನಾವು ಆಲೆ ಯಾರನ್ನೂ ತಾಮ್ತಿರ್ಲಿಲ್ಲ. ಇವನು ಹೇಳೋದಕ್ಕೆ ತಾಮ್ತಾ ಇದೀವಿ. ಒಂದು ಭಾಳ ವರ್ಷದಿಂದ ಆಲೆ ಸರ್ವಿಸ್ ಐತೆ ಅದಕ್ಕೆ ತಾಮ್ತಾ ಇದೀವಿ ಅಂದ್ರೆ ನನಗೆ ಭಾಳ ಖುಷಿ ಆಗ್ಬಿಡ್ತು ಲಸ್ಮಕ್ಕ ಹೇಳೋದಕ್ಕೆ. ಇವತ್ತು ನೋಡು ನಮ್ಮ ಆಂಟಿ ಹೇಳೈತೆ ಅಂತ ಸೇರಿಸ್ಬಿಟ್ಟ. ಭಾಳ ಒಳ್ಳೆ ಹುಡುಗ ಅವನು. ಹೆಂಗ ನೀನು ಹೇಳೋದಕ್ಕೆ ಬಲವಂತ ಮಾಡಿ ಇವತ್ತು ನನಗೆ ಕೆಲಸ ಸಿಕ್ಕಂಗೆ ಆತು. ನೋಡು ನಮ್ಮರು ನಮ್ಮ ಅಣ್ಣ ತಮ್ಮಳೆಲ್ಲ ನಾವು ಒಟ್ಟು ಹುರ್ಕೊಂತಾರೆ. ನಮ್ಮ ಶ್ರೀಕಂಠಿನೂ ಅವರೆಲ್ಲನ ಎಷ್ಟು ಒಟ್ಟು ಹುರ್ಕೊಂತಾರೆ. ಅವನು ಹಂಗೆ ನಮ್ಮನು. ಅಯ್ಯೋ ನಿಂಗೆ ಶ್ರೀಕಂಠ ಎಲ್ಲ ಒಟ್ಟುರ್ಕಂಬರೆ ನಮ್ಮ ಅಣ್ಣ ತಂಬಳು. ಅಯ್ಯಯ್ಯಪ್ಪ ಒಟ್ಟುರ್ಕಂತಾರೆ ಏನು ಬೇಡ ಹಂಗೇನೆ ಇಲ್ಲಿಂದನೇ ಓಡಾಡ್ತಾನಲ್ಲ ಕೆಲಸಕ್ಕೆ ಅಂತ ಕೆಲಸ ಸಿಗುತ್ತಲ್ಲ. ಕೆಲಸ ಇಲ್ದಾಗ ಖುಷಿಯಾಗಿದ್ರೆ ಹಂಗೇನೆ ಏನೇನು ಕೆಲಸ ಇಲ್ಲ ಹೆಂಗನ ಹಂಗೆ ಹಿಂಗೆ ಅಂತ ಹೇಳಿ ಏನು ಹಂಗೆ ರಾಮ 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 ಏನು ಖುಷಿ ಪಡೋರ ರಸ್ಮಕಾಯಿ ಹಂಗೇನೆ ಅತ್ತೆ ಮತ್ತಿ. ಅಲ್ಲ ಹಿಂಗೆಲ್ಲ ಮಾಡ್ತಾರೆ ಅಂತಲೇ ಮತ್ತು ನಾನು ಒಳ್ಳೇದು ಮಾಡಬೇಕು ಸೀನ ಮುಂದಕ್ಕೆ ಬರಬೇಕು ಅಂತಲೇ ನಾನು ಹೇಳಿದ್ದು. ನೀವು ಸೆನಕ್ಕಿರ್ಬೇಕು ನಾವು ಸೆನಕ್ಕಿರ್ಬೇಕು ಕಣಪ್ಪ. ಯಾರನ ಗಣ್ಣರಿದ್ರೆ ಹೇಳು. ನಮ್ಮ ಹುಡುಗರು ಮದುವೆ ಮಾಡ್ಕೊಂಡು ಹೋಗ ಅಂತಾರೆ ಯಾರನ ಇದ್ರೆ ಹೇಳಪ್ಪ. ನಿಮ್ಗೆ ಯಾರನ ಗೊತ್ತಿದ್ರೆ ನಿಮ್ಮ ಕ್ಲಾಸ್ಮೇಟ್ ಯಾರನ ಇದರ ಕಂಡ್ಲಸ್ ಮಕ್ಕಯ್ಯ ನೀನು ಕೊಡ್ತೀಯೋ ಇಲ್ವೋ ಅಂತ ಹೇಳಿ. ನನ್ನ ಫ್ರೆಂಡ್ಗಳು ಮಸ್ತಾಗಿದ್ದಾರೆ ಕೇಳ್ತಾರೆ ಅವನು ಹೆಣ್ಣಿದ್ರೆ ಹೇಳು ಅಂತ ಹೇಳ್ತೀನಿ ಹೇಳು. ಒಳ್ಳೆಯವ್ರಿಗೆ ಕೊಡಿಸ್ತೀನಿ ಸುಮ್ಮನೆ ನಾನೆಲ್ಲ. ಈಗ ಹಂಗೆ ನೀವೊಂದು ನಮ್ಗೊಂದು ಸಹಾಯ ಮಾಡಿದ್ರೆ ನಾವು ನಿಮ್ಗೊಂದು ಸಹಾಯ ಮಾಡ್ತೀವಿ. ಹಿಂಗೆ ಒಬ್ರಿಗೊಬ್ರು ಹಿಂಗೆ ಇದಿರಬೇಕು. ಕೇಣಿ ಸಾಣಿ ಕಲಿಬಾರ್ದು. ನಾನೊಂದಕ್ಕೆ ನಿನಗಾದ್ರೆ ನೀನೊಂದು ನನಗಾಗಬೇಕು. ಹಂಗಾದ್ರೆ ಮತ್ತೆ ಆಗೋದು. ಸುಮ್ಮನೆ ನಾನು ಯಾಕೆ ಮಾಡೋಣ ಇನ್ನು ಹೋಗ್ಲಳು ಇಂತ್ಕೋಗ್ಲಿ ಅಂತ ಎಳೆಯರೇ ಇರ್ತಾರೆ ಬರೇನಿ. ಅಂತ ಮಾಡಬಾರ್ದು ಜೀವನದಾಗ ಯಾವತ್ತೂ. ಇಂತ್ಕೋಗ್ಲಿ ಅಂತ ಹೋಗಪ್ಪ ಒಳ್ಳೇದಾಗಲಿ ಅಂತ ನಾವು ಕೈಲಾದೊಡ್ಡ ಸಹಾಯ ಏನಾದರೂ ಮಾಡ್ಬೇಕು. ಮಾಡೋಕ್ಕಾಗಲಿಲ್ವಾ ಇನ್ನು ಕೆಳೆಯ ಬುದ್ಧಿ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಮ ಅಣ್ಣ ತಮ್ಮಳೆಲ್ಲ ಹಿಂಗೆ ಅವ್ನು ಶ್ರೀಕಂಠಿ ಅಂತೂ ರಾಮ ನನಗಿನ್ನ ಮುಂದೆ ಯಾರು ಹೋಗ್ಬಾರ್ದು ಅಂತಾನೆ. ಅಯ್ಯೋ ಜಯಮ್ಮನ ಮಂತಾಗ ಯಾವಾಗಲೂ 24 ಗಂಟೆ ಕುತ್ಕೊಂಡು ಮಾತು ಅದೇನು ಮಾತಾಡ್ತಾರೆ ಹಂಗೇನೆ ಹೇಳ್ತಿದ್ಲು ಅವಳು ಜಯಮ್ಮ. ಅಯ್ಯೋ ಲೋಸ್ಮಕ್ಕ ಕೊಡ್ದಲೆ ಏನು ಮಾಡ್ತಾಳೆ ಇಕ್ಕೆಂಡು ಏನು ಉಪ್ಪಿನಕಾಯಿ ಒಯ್ಕೊಂಬ್ತಾಳೆ ಅಂತ ಹೇಳಿ ಕಿಟ್ಟಣ ಮಕ್ಕಳಿಗೆ ಏನು ಕೊಡಲ್ಲ ಅಂತಾಳೆ ಅಂತ ಹೇಳ್ತಿದ್ಲು. ಹೇಳಿ ಎಲ್ಲ ನಾಟಕ ನಡೀತಾ ಇರೋದು ಗೊತ್ತಾಗ್ತಾ ಇದೆ ನನಗೆ. ನಮ್ಮ ಹುಡುಗರು ಮದುವೆ ಇಕ್ಕಿದಂಗೆ ಕ್ಯಾನ್ಸಲ್ ಆಗ್ತೈತೆ ಕಣ್ರೇಕಮ್ಮ. ಅದು ಯಾಕೆ ಆಗ್ತೈತೆ ಎಂಬುದು ಗೊತ್ತಿಲ್ಲ. ಅದನ್ನೆಲ್ಲ ಕಂಡುಹಿಡಿಬೇಕು. ಅದನ್ನೆಲ್ಲ ಕಂಡುಹಿಡಿಬೇಕು ಅಂತ ಇದ್ದೀನಿ ನಾನು. ಈಗ ಸುಮ್ಮನೆ ಮಾತಾಡಬಾರ್ದು, ಕಂಡುಹಿಡಿದು ಮಾತಾಡಬೇಕು ಅಂತ ಸುಮ್ಮನೆ ಇದ್ದೀನಿ. ಈಗ ಒಂದೇ ಪಟ್ಟು ನಾನು ಹಂಗೆ ಹಿಂಗೆ ನೀವೇ ಮಾಡಿದ್ದು ನೀವೇ ಮುಟ್ಟಿದ್ದು ಅಂತ ಹೇಳಿದರೆ ನೀನೇನೇನು ನೋಡಿದ್ದೆ ಮಾಡಿದ್ದೆ ನಾನು ಮಾತಾಡಿದ್ದ ಅಂತ ಹೇಳಿ 1000 ಮಾತಾಡ್ತಾರೆ. ಅದಕ್ಕೆ ಸರಿಯಾಗಿರೋಡು ಎಲ್ಲಿ ಬಿಗಿ ಹಿಡಿಬೇಕು ಅಲ್ಲಿ ಬಿಗಿ ಹಿಡಿಬೇಕು. ಮತ್ತು ಅಕ್ಕ ನಮ್ಮೂರಾಗೆ ಯಾರನ್ನ ಒಂದಿಟ್ಟು ಮುಂದುವರಿತಾರೆ ಅಂದರೆ ಬರೀ ಅಲ್ಲಿ ಏನಾನ ಒಂದು ತಂದು ದೊಡ್ಡರೇ ಇರೋದು. ಸುಮ್ಮನೆ ನಾನೆಲ್ಲನ ಒಳ್ಳೆ ಗಂಡನ್ನ ಕರ್ಕೊಬತ್ತು. ನನ್ನ ಫ್ರೆಂಡು ಒಬ್ಬ ಇದ್ದಾನೆ, ಅವ್ನು ಬಹಳ ಒಳ್ಳೆ ಹುಡುಗ ಹಂಗೆ ಅಂತಿದ್ದ. ಅಂದರೆ ನಾನು ಅಷ್ಟೇ
ಏಜ್ ಆಗಿರೋದು, ಏನೇನೋ ಅವನೇನಿನ್ನ ಚಿಕ್ಕ ವಯಸ್ಸಲ್ಲ, ಅಲ್ಲೇ 30 ವರ್ಷ ಆಗೈತೆ. ಏನಾಗಲ್ಲ ಅಂದರೆ ಚೆನ್ನಾಗೈತಾನೆ, ಭಾಳ ಒಳ್ಳೆ ಹುಡುಗ ಕಣಕ್ಕ. ನನಗೆ ನಾವೆಲ್ಲ ಮುಖ್ಯ ಅಲ್ಲಪ್ಪ, ಏಜು ಪಾಜು ಆಗೈತಿ ಅಂತಾರೆ. ಮತ್ತೆ ಇನ್ನು ಚೆನ್ನಾಗಿ ನೋಡ್ಕೊಂಬೋದು. ಯಾಕಂದರೆ ಎಲ್ಲ ಎಂದಿರ್ತಾರೆ, ಕಷ್ಟ ಸುಖ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಈ ಹುಡುಗ್ರಂತವಕ್ಕೆ ಹುಡುಗರಾಟ ಆಡ್ತಾರೆ. ಇನ್ನು 20-25 ವರ್ಷದವ್ರನ್ನ ಮದುವೆ ಆದರೆ ಅವಕ್ಕಿನ್ನ ಅನುಭವ ಇರಲ್ಲ ಜೀವನ ಅಂದ್ರೆ ಏನು ಅಂತ. ಆಗ್ಲೇ ಏನು ಒಟ್ಟಿನಲ್ಲಿ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನಮ್ಮ ಮಕ್ಕಳು, ನನ್ನ ಮಗಳು ಚೆನ್ನಾಗಿದ್ರೆ ಸಾಕು, ದಡ್ಡಾಳು ಅಷ್ಟೇ. ಸಣ್ಣಳು ಇನ್ನೆರಡು ದಿನ ಬಿಟ್ಟು ಮಾಡಂತೀರ, ದಡ್ಡಾಳು ಮಾಡಿದ್ರೆ ಸಾಕಾಗೈತಿ. ಇವಾಗೆಲ್ಲ ಮದುವೆ ಮಾಡಲ್ಲಿ ಅಂತಾರೆ. ಅದಕ್ಕೆ ಅರ್ಧ ನನಗೆ ಅದೊಂದು ಚಿಂತೆ ಆಗೈತಿ. ಯಾಕೆ ಬಂದೆ ಇವನು? ಯಾಕಣ ಶ್ರೀಕಂಠಯ್ಯ? ಕಿಟ್ಟಣಯ್ಯ ಹೇಳ್ತಮ್ಮ, ಕೇಳ್ಕೆ ಬರೋ ಗೂಲೋಸ್ ಮಕ್ಕನ್ನ ಏನು ಹೇಳ್ತು, ಹೆಣ್ಣಿಂದು ಅಂತ ಕಳಿಸ್ತು. ಕೊಡಮ್ಮ, ಕೊಟ್ಟು ಮಾಡಮ್ಮ. ಇನ್ನು ಮಾಡಲ್ ಕಣ ಶ್ರೀಕಂಠಣ್ಣ, ನಾವು ಇನ್ನು ಓದಿಸ್ತೀವಿ ನಮ್ಮ ಹುಡುಗರ್ದ. ಅಯ್ಯೋ ಲಸ್ಮಕ್ಕ, ಕೊಡಮ್ಮ ಸುಮ್ಮನೆ. ಓದ್ದವೆ ಬಂದು ಮನೆಯ ಕುಕ್ಕಂಡವೆ, ಓದ್ದವಕ್ಕೆ ಕೆಲಸ ಇಲ್ಲ. ಇನ್ನು ಇನ್ನೆಲ್ಲಿ ಓದಿಸಿ ಅವ್ರು ನಿನ್ನೇನು ಮಾಡಂಗಿದೆಯಾ? ಸುಮ್ಮನೆ ಕೊಟ್ಟು ಮದುವೆ ಮಾಡು. ಕಿಟ್ಟಣಿಂದು ಮಸ್ತಾಗ ಆಸ್ತಿ ಐತಿ. ನೀನು ಓದ್ದಾರೆ ಬಂದು ಮನೆಯ ಕುಕ್ಕಂಡವ್ರು. ಇವಾಗ ಓದ್ದಾರಿಗೆ ಕೆಲಸ ಇಲ್ಲ ಕಣಮ್ಮ. ಈಗ ಮಸ್ತಾಗಿ ಎಲ್ಲ ಬರೀ ಓದಾರೆ ಆದರೆ ಎಲ್ಲಿ ಇವಾಗ ಕೆಲಸ ಸಿಗುತ್ತೆ ಹೇಳು? ಮೊದಲು ಯಾರು ಓದ್ತಿರ್ಲಿಲ್ಲ, ಅಪ್ಪನ ಕೆಲಸ ಸಿಗವು, ಈಗ ಓಟಕ್ಕೆ ಕೆಲಸ ಸಿಗಲ್ಲ, ಏನಿಲ್ಲ. ಸುಮ್ಮನೆ ಯಾಕತ್ತ? ಇವಾಗ ನೋಡಲ್ವೇ ಓದಿದ್ದಾರೆ ನಮ್ಮೂರಾಗ ಯೋಸನ್ ಜನ ಬಂದು ಮನೆಯಾಗ ಕುಕ್ಕೊಂಡಿರ್ತಾರೆ ಕೆಲಸ ಇಲ್ದಂಗೆ. ಸುಮ್ಮನೆ 4 ಅಕ್ಷರ ಕಲ್ತ್ರು ಏನು ಅದ್ವಾನೇ, ಸುಮ್ಮನೆ ಕೂಲಿ ಮಾಡಿರೋ ಒಂದು ದುಡ್ಡನ ಆಗುತ್ತೆ. ಅಣ್ಣ, ನಾನು ಒಂದು ಪಾಠ ಹೇಳೋದು ಶ್ರೀಕಂಠಣ್ಣ, ನೀವು ಅರ್ಥ ಮಾಡ್ಕೆ. ಆಗ್ಲಲ್ಲ ಕಿಟ್ಟಪ್ಪ ಹೇಳಿ ಕಳಿಸ್ತಾನೆ ಅಂತ ಆಗ್ಲೆಲ್ಲ ಬರಬೇಡ. ಕೊಟ್ಟು ಮಾಡಮ್ಮ ಅಂತ ಹೇಳಿ ಸರಿ. ನಾವು ಹೆಂಗ 4 ಅಕ್ಷರ ವಿದ್ಯೆ ಕಲ್ತ್ರೆ ಎಂದೇನು ಲಾಸ್ ಆಗಲ್ಲ, ಏನೋ ಒಂದು ಕಡೆಗೆ ಉಪಯೋಗ ಆಗುತ್ತೆ. ನೀನು ಆಗ್ಲೆಲ್ಲ ಬರಬೇಡ ಇಲ್ಲ ನಮ್ಮ ಅಂತಕ್ಕೆ. ಅಲ್ಲ ಕಣಮ್ಮ, ನೀನು ಒಳ್ಳೆದಕ್ಕೆ ಹೇಳಿದ್ದು. ಒಳ್ಳೇದು ಹೇಳ್ಬೇಡ, ಕೆಟ್ಟದ್ದು ಹೇಳ್ಬೇಡ, ಸುಮ್ಮನೆ ಹೋಗ್ತಾ ಇರಿ ಇಲ್ಲಿಂದ ಸರಿ. ನಾನು ಎದ್ದಾಗ ಬೈನಾಗ ಹೇಳೋಕ್ಕಾಗಲ್ಲ ನಿನಗೆ. ನಾವು ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇನೆ. ಸರಿ ಅಮ್ಮ, ಆಯ್ತು. ಮರ್ಯಾದಿಲ್ದಾನೆ ಎದ್ದಾಗ ಬೈನಾಗ ಬರ್ತಾನೆ. ನೋಡ್ಲಸ್ ಮಕ್ಕಯ್ಯ, ನಾನು ನೋಡಿ ಅಂದಿದ್ದವನು ಓದ್ದಾರೆ ಬಂದು ಮನೆಯಾಗ ಕುಕ್ಕಂಡವ್ರಿ ಅಂತ ಹೇಳಿ. ನನ್ನ ನೋಡಿ ಹೆಂಗೆ ಆಡ್ಕೊಂತಾನೆ ಗೊತ್ತೇ ಇವ್ನು ಶ್ರೀಕಂಠ. ಅಬ್ಬಬ್ಬಬ್ಬ, ನನ್ನ ಮನೆ ಕಟ್ಟಿಲ್ಲ, ನನ್ನಂಗೆ ಗಾಡಿ ತಾಂಡಿಲ್ಲ, ನನ್ನಂಗೆ ನೀನು ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ ನನ್ನ. ಅದಕ್ಕೆ ನನಗೊಂದು ಮನಸ್ಸಿನಾಗ ಒದಿತಾ ಇತ್ತು ಕಣ್ಲಸ್ ಮಕ್ಕಯ್ಯ. ಅವನೊಂದಿರೋ ಮಾತು ಬೆಳಕದು ನನಗೆ ನಿದ್ದೆನೇ ಬರಲ್ಲ. ನನ್ನ ಮನಸ್ಸಿನಾಗೆ ಸುಚ್ಚುತ್ತಿರುತ್ತೆ. ಏನಪ್ಪ ಇದು, ಎಲ್ಲರೂ ನನ್ನ ಹಿಂಗೆ ಆಡ್ಕೊಂತಾರೆ, ಓದ್ದ ಏನೂ ಮಾಡಲಿಲ್ಲ ಅಂತಾರೆ ಅಂತ ಹೇಳಿದ ಮನಸ್ಸನ್ನ ನನ್ನ ಸುಚ್ಚುತ್ತಾಯ್ತೆ ಕಣಲಸ್ ಮಕ್ಕಯ್ಯ. ಅದೇ ಮತ್ತೆ ನಿಂತಾರೆ ಇರೋದೇ ಮುಂದುವರಿಯೋಕೆ ಇಂಥ ಒಂದೊಟ್ಟು ನಿನ್ನ ಮನಸ್ಸನ್ನ ಚಾಲ ಬರುತ್ತೆ ಪಾಪ. ನೀನು ಚೆನ್ನಾಗಿನ್ನ ಹೋಗಿ ಇಲ್ಲೋಡಲ್ಲಿ ಒಳ್ಳೆ ಕೆಲಸ. ನಿನ್ನ ಕೆಲಸಕ್ಕೆ ಹೋಗ್ತಾ ಈಗಲೇ 20 ಸಾವಿರ ಅಂದರೆ ಹೋಗ್ತಾ ಒಂದು 30-35 ಸಾವಿರ 40 ಸಾವಿರ ತನಕ ಸಂಬಳ ಆಗುತ್ತೆ. ಸುಮ್ಮನೆ ಹೋಗಿ ಸುಮ್ಮನೆ ದುಡ್ಡು ಮತ್ ಕಲ್ಕ. ಅಷ್ಟೇನಿ. ಅದನ್ನ ಮನಸ್ನಾಗ ಇಕ್ಕೊಂಡಿರ್ಬೇಕು. ಮನಸ್ನಾಗ ಇಕ್ಕೊಂಡು ನಿಂತಾರೆ ಇದ್ರಿಗೆ ಚಲವ ಭಾಳ ಮಾಡ್ತೀನಿ ಎಂಬುದಿರ್ಬೇಕು. ಅದೇ ಕಣಕ್ಕ ಲಸ್ಮಕಾಯಿ ನಾನು ಹೇಳೋದು, ನೀನು ನಾನು ಚಲವ ಭಾಳ ಮಾಡ್ತೀನಿ ಎಂಬಂಗಿರ್ಬೇಕು ಕಣಪ್ಪ. ಅದನ್ನ ಅವ್ರು ಒಂದಿರೋದೆಲ್ಲ ಮನಸ್ನಾಗ ಇಟ್ಕೊಂಡು ಅವ್ರು ಒಂದಿರೋದೆಲ್ಲ ಸೋದು ತೋರಿಸ್ಬೇಕು. ಆಮೇಲೆ ಅವರೇ ಹುಡಿಕೊಂಬತ್ತಾರೆ ನಮ್ಮ ತಕ್ಕೆ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತೆ ಎಲ್ಲ ನಾಯಿಗಳು ಒಂದಿಟ್ಟಿದ್ರೇನೆ ಅಲ್ಲಿ ಏನೋ ನೋಡ ಕಿಟ್ಟ ಕುಂತಾಗ ಇರೋದಕ್ಕೆ ಸುತ್ತರಿತ ನೀವು ನಿಂದಿ. ಒಂದಿಟ್ಟಲ್ಲಿ ಸೀಪ್ರಿದ್ರೇನೆ ಗೊದ್ದಾಗಲಿ ನೊಣ ಆಗಲಿ ಸೀಮೆ ಆಗಲಿ ಬಂದು ಮುದ್ರಿಕೆಂಬೋದು. ಅಲ್ಲಿ ಏನು ಸೀಪ್ರಿ ಇಲ್ಲ ಅಂದರೆ ಯಾತು ಬರಲ್ಲ ಅಲ್ಲಿ. ಸೀಪ್ರಿ ಇದ್ದಿತ್ತಾಗ ನೋಡಿ ಮೈತಿ ಹಿಂಗೆ ಬೆಲ್ಲನ ಸಕ್ಕರೆನ ಇಕ್ಕು, ಯಾತಾದ್ರೂ ಬಂದು ಮುದ್ರಿಕೆಂಬಲಿಲ್ಲ ಅಂದ್ರೆ ಕೇಳು ಹಂಗೆ. ಇವರೆಲ್ಲನ ನಮ್ಮರು ಸುಮಾರು ಅದಾರಲ್ಲ. ನಮ್ಮ ನಿಂಗಾನು ಇವ್ನು ಶ್ರೀಕಂಠಿ ಇದ್ದಾರೆ. ಬಾಬಾ, ಅವನು ಹೊಲ್ತಾಗ ಏನು ಗಲಾಟೆ ಮಾಡ್ತಾನೆ, ನಿಂಗೆ ಹಂಗೇನೆ ನನ್ನ ಮ್ಯಾಲ ಇನ್ನೆಂತಾನ. ನಮ್ಮದು ಒಂದಿಟ್ಟು ಕೆಳಗೈತಿ ವಾಲ. ಅದಕ್ಕೆ ಅವ್ನು ನಿಂಗೆ ಹೆಂಗೆ ಆಡ್ತಾನೆ ಲಸ್ಮಕ್ಕ ಹೆಂಗೇನಿ? ನಿಮ್ಮ ಅಣ್ಣ ತಮ್ಮಳೆ ಹಂಗೆ ಹೇಳು. ಒಬ್ರಿಗೊಬ್ರು ಸೇರೋದೇ ಇಲ್ಲ ಹಂಗೇನಿ. ಏನು ಹಂಗೆ ಅಯ್ಯಪ್ಪ ಸಿಮೇ ಕಿಲ್ದಾರಮ್ಮಂಗೆ ಒಂದೀಟಿಟ್ಕೊನು ರಾಮ. ಏನು ಮೂವರು ಇರೋದಕ್ಕೆ ಮರ ವಜ್ಜುಗಳು ಹಂಗೆ ಬೈದಾಡ್ಲಿಲ್ಲಪ್ಪ. ಏನನ್ನ ಮಕ್ಕಳು ಹಂಗೆ ಹೇಳು. ಇವನು ಹಂಗೆ ಈ ಪಾಟಿ ಆಸೆ ಪಡ್ತಾನೆ, ಅವನು ಹಂಗೇನಿ. ಈಗ ಇವರಷ್ಟು ಅತಿಯಾಸೆ ಯಾರೂ ಇಲ್ಲ. ಅವ್ನು ನಿಂಗೊಂದೊಂಥರ ಹೆಂಗೆ ತೋರ್ಬೋದು. ಇವನು ಶ್ರೀಕಂಠಿನೂ ಇವನು ಮಣಿಕಂಠಿ ಇದಾರಲ್ಲ, ಇವರಿಬ್ರು ತರೋಕ್ಕಾಗಲ್ಲ. ಮತ್ತು ಇವ್ರದೇ ನಮ್ಮ ದೊಡ್ಡವರು ನಾವೆಲ್ಲರಿಗಿನ್ನ ಚೆನ್ನಾಗಿದ್ದೀವಿ ಅಂತ ಇದು ಮಾಡ್ತಾರೆ. ತಂದೆ ತಾಯಿ ಕೂಡಾಕಲ್ಲ ಏನು ಇದು ಮಾಡ್ತಾರೆ ಹಂಗೆ. ನೋಡಿದ್ರಲ್ಲ ವೀಕ್ಷಕರೇ, ಪಾಪ ಇವ್ರ ಅಣ್ಣ ತಮ್ಮಳು ಯಾರೂ ಸೇರಲ್ಲ. ನಾವು ಹಿಂಗೆ ಮಗ್ಳಗಳ ಅಕ್ಕಪಕ್ಕಗಳವರು ನಾವು ಇವರು ಚೆನ್ನಾಗಿದ್ದೀವಿ ಆವತ್ತಿಂದನೂ. ಅದಕ್ಕೇನೆ ನಮ್ಮ ಅಕ್ಕನ ಕೆಲ್ಸಕ್ಕೆ ಹೋಗೋನು ಅಲ್ಲಿ ಹೋಗಿದ್ದಾನೆ ಕೆಲ್ಸಕ್ಕೆ ಸೇರಿಸ್ಕೊಂಡವ್ರಿ. ಹೆಂಗನ ಲಸ್ಮಕಾಯಿನಿಂದ ಒಳ್ಳೇದಾತು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾವೊಂದು ಒಳ್ಳೇದು ಮಾಡಿದ್ರೆ ಅವ್ನು ನಮ್ಮ ಹುಡುಗನ ಮದುವೆ ಆಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾವ್ದು ಒಳ್ಳೆ ಫ್ರೆಂಡ್ ಗೊತ್ತಂತೆ, ಅದಕ್ಕೆ ಕರ್ಕೊಂಬರಪ್ಪ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ತಾ ಇದ್ದೀವಿ. ನೋಡ್ರಿ ಹಿಂಗೆ ನಮ್ಮರ್ಗಿ ನನ್ನ ಕಡೆಗ್ಲಾರಿ ವಾಸಿ ಎಂಬುದು ಇಚ್ಛೆ ಮತ್ತೆ. ಇವ್ನು ಶ್ರೀಕಂಠ ಇವ್ನು ನೋಡಿ ಅಂಕ್ಲು ಮಾತಾಡ್ತಾನೆ. ಓದ್ದಾರೆ ಬಂದು ಮನೆಯ ಕೂತ್ಕೊಂಡವ್ರಿ, ಏನು ಮಾಡೋಕ್ಕಾಗಿಲ್ಲ, ಯಾಕೆ ಓದಿಸ್ತಿಲ್ಲ ಮಕ್ಕ ಕಿಟ್ಟಪ್ಪನ ಮಕ್ಳಿಗೆ ಕೊಡು ಅಂತ. ಯಾಕಂದರೆ ಕಿಟ್ಟಪ್ಪನ ತಗೊಂಡಿಟ್ಟು ನೆಕ್ಚರ್ಲಿ ಚೆನ್ನಾಗೈತಿ. ಹೊಲ ಮನೆ ದುಡ್ಡು ಎಲ್ಲ ಐತಿ. ಒಂದು 500,000 ಬಿಸಾಕ್ತಾನೆ. ಅದು ಕೂಲಿ ಹೋಗ್ಕೊಂಡು ಅವನು ಹೇಳಿದ್ ಕೇಳ್ಕೊಂಡು ಅವನಿನ್ ಸುತ್ತರಿತಾನೆ ಶ್ರೀಕಂಠ.
ಒಂದಿಟ್ಟು ಮನೆ ಪನೆ ಮಾಡ್ಕೊಂಡು ನೀನು ಬಿಲ್ಡಪ್ ಕೊಡ್ತಾನೆ ಇವ್ನು ಶ್ರೀನಿವಾಸನ ಮುಂದೆ ಅವರು ಇವ್ರ ಅಪ್ಪಯ್ಯ ಶ್ರೀಕಂಠರಪ್ಪಯ್ಯ ಎಲ್ಲಾನ ಅಣ್ಣ ತಮ್ಮಗಳು ನೋಡ್ತಾ ಇರು ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.